ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಎಂ ಮುತ್ತುವಳ್ಳಿ ಲೈನ್ನಲ್ಲಿದ್ದಾರೆ. ಮಧು, ಗಮನಿಸ್ತಾ ಇದ್ದೀವಿ ನಿನ್ನೆ ಆದಂತಹ ಒಂದಿಷ್ಟು ಸಾಲು ಮೀಟಿಂಗ್ಗಳು ಏನಾಗಬಹುದು ಅನ್ನುವಂಥ ಪ್ರಶ್ನೆ ನನ್ನನ್ನು ನಿಮ್ಮನ್ನು ಸೇರಿದಂಗೆ ಕಾಡ್ತಾನೆ ಇದೆ. ಇವತ್ತಾದಂತಹ ಇವತ್ತಾಗ್ತಾ ಇರುವಂತಹ ಈ ಬೆಳವಣಿಗೆಗಳು ನೆನ್ನೆಯ ಸಭೆಗಳಿಗೆ ಪೂರಕವಾದಂತಹ ಬೆಳವಣಿಗೆಗಳು ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವ ನಿರ್ಧಾರ ಆಗಬಹುದು ಅಂತ ಅನ್ಸುತ್ತೆ ಸ್ಟಿಲ್? ಅರುಣ್, ಯುದ್ಧ ಅಥವಾ ಪ್ರತಿಕ್ರಿಯೆ ನಿಶ್ಚಿತ ಅನ್ನುವಂಥದ್ದು ಈಗ ಬಹುತೇಕ ಗೊತ್ತಾಗಿರುವಂಥ, ಆದರೆ ಸಂದರ್ಭ, ಸಮಯ ಮತ್ತು ಅದರ ಒಂದು ಮಾಡೆಲ್ ಯಾವುದು ಅನ್ನುವಂಥದ್ದನ್ನು ನಾನಾಗಲಿ ನೀವಾಗಲಿ ಅಥವಾ ಸ್ವತಃ ಪ್ರಧಾನಿಯಾಗಲಿ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಬದಲು ಸೇನಾ ಪಡೆಗಳಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಈಗಾಗಲೇ ನಿನ್ನೆಯ ಸಭೆಯಲ್ಲಿ ಕೊಡಲಾಗಿದೆ. ಅದಕ್ಕೆ ಪೂರಕವಾಗಿ ಈಗ ಸ್ವಾತಂತ್ರ್ಯವನ್ನು ಕೊಟ್ಟ ನಂತರ ಅವರು ಅವರದ್ದೇ ಆದಂಥ ಒಂದು ರೂಪುರೇಷೆಯನ್ನು, ನೀಲನಕ್ಷೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ತಕ್ಕದಾದ ಉತ್ತರವನ್ನು ಕೊಡ್ತೀವಿ. ಸುಮಾರು ಇಷ್ಟೆಲ್ಲ ಏನು ತಾಳ್ಮೆಯಿಂದ ಸಂಯಮದಿಂದ ಇದ್ರೂ ಕೂಡ ನಾಗರಿಕರ ಮೇಲೆ ಏನು ಕಣ್ಣು ಹಾಕಿರುವಂತಹ ಅಥವಾ ಅಂಥವರನ್ನ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡ್ತಾ ಇರುವಂಥ ಈ ಉಗ್ರರಿಗೆ ಅಥವಾ ಈ ಉಗ್ರರನ್ನ ಪೋಷಣೆ ಮಾಡ್ತಾ ಇರುವಂಥ ಪಾಕಿಸ್ತಾನಕ್ಕೆ, ನೇರ ಯುದ್ಧದಲ್ಲಿ ಯಾವತ್ತೂ ಗೆಲ್ಲಕ್ಕಾಗದಂತಹ ಅಸಹಾಯಕ ಗುಳ್ಳೆನರಿಯ ಪಾಕಿಸ್ತಾನಕ್ಕೆ, ಈ ರೀತಿ ಪದೇ ತೀಟೆಯನ್ನು ಮಾಡ್ತಾ ಇರುವಂಥ ಪಾಕಿಸ್ತಾನಕ್ಕೆ ಉತ್ತರವನ್ನು ಈ ಸಲ ಸಂಪೂರ್ಣವಾಗಿ ಮತ್ತು ನಿರ್ಣಾಯಕ ರೀತಿಯಲ್ಲಿ ಕೊಡ್ತೀವಿ ಅನ್ನುವಂಥ ಒಂದು ನಿರ್ಣಯಕ್ಕೆ, ಸಂಕಲ್ಪಕ್ಕೆ ಬದ್ಧವಾಗಿರುವಂಥದ್ದು ಸೇನೆ. ಅದಕ್ಕೆ ಪೂರಕವಾಗಿ ಇವತ್ತು ನಡೀತಾ ಇರುವಂಥ ಸಭೆಗಳು ಬೆಳಗ್ಗೆಯಿಂದ ಮತ್ತು ಈಗ 4 ಗಂಟೆಗೆ ಕ್ಯಾಬಿನೆಟ್ ಬ್ರೀಫಿಂಗ್ ಇದೆ. ಅದರಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಆದರೆ ಬಹುತೇಕ ಎಲ್ಲವನ್ನು ಕೂಡ ಸ್ಟ್ರಾಟಜಿಕಲಿ ಏನೇನೆಲ್ಲ ಚರ್ಚೆ ಆಗಿದೆ, ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನು ಕಾರ್ನರ್ ಮಾಡ್ತೀವಿ ಅನ್ನುವಂಥ ಎಲ್ಲ ವಿವರಗಳನ್ನು ಕೂಡ ಹೇಳ್ತಾರೆ ಅಂತಲ್ಲ. ಯಾಕಂದರೆ ನೇರವಾಗಿ ಕಾಣುವಂಥದ್ದು ಒಂದು, ಈಗಾಗಲೇ ಮಧ್ಯರಾತ್ರಿ ಬಂದು 2-2:30 ಅಷ್ಟೊತ್ತಿಗೆ ಪಾಕಿಸ್ತಾನದ ಪ್ರಸಾರ ಖಾತೆ ಸಚಿವರು, ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವರು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಅಂದರೆ ಎಷ್ಟೊಂದು ಪ್ಯಾನಿಕ್ ಮೋಡಲ್ಲಿ ಪಾಕಿಸ್ತಾನ ಇದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಯಾಕಂದರೆ ಇಷ್ಟೆಲ್ಲ ಯುದ್ಧ, ಆತಂಕ ಮತ್ತು ಭಯೋತ್ಪಾದಕ ದಾಳಿಗಳ ನಂತರವೂ ಕೂಡ ಸಿಂಧೂ ನದಿಯ ಒಪ್ಪಂದಕ್ಕೆ ಭಾರತ ಕೈ ಹಾಕಿರಲಿಲ್ಲ. ಅಷ್ಟೊಂದು ಮಾನವೀಯತೆಯನ್ನಂತೂ ಉಳಿಸ್ಕೊಂಡಿತ್ತು. ಆ ಒಂದು ಮಾನವೀಯತೆ, ಸಹನಶೀಲತೆಯನ್ನೇ ಒಂದು ರೀತಿ ವೈಫಲ್ಯ ಅಥವಾ ಒಂದು ರೀತಿ ದೌರ್ಬಲ್ಯ ಅಂತ ಅಂದ್ಕೊಂಡಿದ್ದ ಪಾಕಿಸ್ತಾನ ಪದೇ ಈ ರೀತಿ ಉಗ್ರಗಾಮಿ ಚಟುವಟಿಕೆಗಳನ್ನು ಕೆಣಕುವಂಥ ಪ್ರಯತ್ನಗಳನ್ನು ಅಥವಾ ತನ್ನಲ್ಲಿ ಆಂತರಿಕ ಕ್ಷೋಭೆಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಸೇನೆಯ ಒಂದು ಸೇನಾಧಿಪತಿ ಏನಿದ್ರೆ ಅವರು ತಮ್ಮ ಏನು ಅವಧಿಯನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅವರ ಒಂದು ಅನ್ಪಾಪ್ಯುಲರ್ ಆದರೂ ಅಂತ ಸಂದರ್ಭದಲ್ಲಿ ಅವರು ಮತ್ತೆ ಮಾಡ್ಕೊಳ್ಳಿಕ್ಕೆ ಈ ರೀತಿ ಪದೇ ಭಾರತವನ್ನು ಕೆಣಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಈಗ ಏನೆಲ್ಲ ಹೊಡೆತಗಳನ್ನು ಕೊಟ್ಟಿದೆ, ಸಿಂಧೂ ನದಿಯ ಒಂದು ಒಪ್ಪಂದವನ್ನು ತಡೆ ಹಿಡಿದಿರುವಂಥದ್ದೇ ಯುದ್ಧವನ್ನೂ ಮೀರಿದ ಒಂದು ದೂರಗಾಮಿ ಪರಿಣಾಮ ಮತ್ತು ಪರಿಣಾಮಕಾರಿಯಾಗಿರುವಂತಹ ಒಂದು ಹೊಡೆತ. ಅದು ಅತಿ ದೊಡ್ಡ ಅನಿರೀಕ್ಷಿತ ಒಂದು ಆಘಾತ ಪಾಕಿಸ್ತಾನಕ್ಕೆ. ಈಗಾಗಲೇ ಒಂದು ಕಡೆ POKಯಲ್ಲಿ ಫ್ಲಡ್ ಆಗಿದೆ ಅನ್ನುವಂಥ ಒಂದು ದೃಶ್ಯಗಳು ವೈರಲ್ ಆದವು, ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಚರ್ಚೆ ಆದವು. ಇತ್ತೀಚೆಗೆ ಈಗ ಈ ಕ್ಷಣದಲ್ಲಿ ಬರ್ತಾ ಇರುವಂಥ ಸ್ಯಾಟಲೈಟ್ ಇಮೇಜ್ಗಳು ಮತ್ತೊಂದು ಕಡೆ ನೀರಿನ ಹರಿವು ಕಡಿಮೆ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ಮತ್ತೊಂದು ರೀತಿಯ ತೊಂದರೆಯೂ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಆಗ್ತಾ ಇದೆ. ಇದು ಒಂದು ಕಡೆ ಇದನ್ನ ಪ್ರೊಟೆಸ್ಟ್ ಮಾಡಬೇಕು, ಇದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅಲ್ಲಿನ ಪ್ರಧಾನಿ ಪದೇ ವಾಟರ್ ಕ್ರೈಸಿಸ್ ಅನ್ನು ಮ್ಯಾನೇಜ್ ಮಾಡಲಿಕ್ಕೆ ಎಮರ್ಜೆನ್ಸಿ ಮೀಟಿಂಗ್ಗಳನ್ನು ಮಾಡ್ತಾ ಇರುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ರಕ್ಷಣಾ ಸಚಿವರು ಭಾರತ ಯಾವುದೇ ಕ್ಷಣದಲ್ಲಿ ದಾಳಿ ಮಾಡಬಹುದು, ನಾವು ಸಿದ್ಧರಾಗಿದ್ದೀವಿ, ಸಿದ್ಧರಾಗಿರಬೇಕು ಅನ್ನುವಂಥ ಮೆಸೇಜ್ಗಳನ್ನು ಕೊಡ್ತಾ ಇರೋದು. ಸೊ 360 ಡಿಗ್ರಿಯಲ್ಲಿ ಭಾರತ ಪಾಕಿಸ್ತಾನವನ್ನು ಕಾಡಲಿಕ್ಕೆ ಶುರು ಮಾಡಿದೆ. ಸೊ ಇದು ಒಂದು ನಿರ್ಣಾಯಕ ಒಂದು ಮಹತ್ವವಾದ ಘಟ್ಟಕ್ಕೆ ಕೊಂಡೊಯ್ಯಬೇಕು ಅನ್ನೋಂಥ ಒಂದು ಸಂಕಲ್ಪ ಕಾಣುತ್ತದೆ. ಆದರೆ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಮಾಡಲಿಕ್ಕೆ ಅಥವಾ ಏಕಾಏಕಿ ಗುಂಡಿನ ಮೂಲಕವೇ ಉತ್ತರ ಕೊಡುವಂಥದ್ದು ಅಷ್ಟೇ ಅಲ್ಲ, ಮಾನಸಿಕವಾಗಿ ಪಾಕಿಸ್ತಾನವನ್ನು ಕುಗ್ಗಿಸಬೇಕು. ಹೇಗೆ ಇಂಡಿಯಾ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚನ್ನು ಸಂದರ್ಭದಲ್ಲೇ ಪಾಕಿಸ್ತಾನಿ ಕ್ರಿಕೆಟಿಗರು ಯಾವ ರೀತಿ ಸೈಕಾಲಜಿಕಲ್ ಹಿನ್ನಡೆಯನ್ನು ಅನುಭವಿಸ್ತಾರೆ, ಅದಾದ ಮೇಲೆ ಪಂದ್ಯದ ಮೇಲೆ ಯಾವ ರೀತಿ ಪ್ರೆಷರ್ ಆಗುತ್ತೆ, ಎಷ್ಟೊಂದು ಪಂದ್ಯಗಳನ್ನು ಗೆದ್ದಿದ್ದೀವಿ. ಯುದ್ಧವೂ ಅಷ್ಟೇ, ಇತಿಹಾಸವನ್ನು ದೀರ್ಘಾವಧಿ ಯುದ್ಧಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಪಾಕಿಸ್ತಾನ 2 ತಿಂಗಳ ನಂತರ ಯಾವತ್ತೂ ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇವತ್ತು ಕೂಡ ಆಡ್ತಾ ಇರುವಂಥ ಮಾತು ಅಲ್ಲಿನ ರಕ್ಷಣಾ ಎಕ್ಸ್ಪರ್ಟ್ಗಳು ಮತ್ತು ಈ ಹಿಂದೆ ಆದಂಥ ಐತಿಹಾಸಿಕ ಯುದ್ಧಗಳಲ್ಲಿ ಭಾರತಕ್ಕೆ ಸಿಕ್ಕಿರುವ ಜಯ ಕೂಡ ಹೇಳ್ತಾ ಇರುವಂಥ ಸತ್ಯ ಅದೇ. ಸೊ ಈ ಹಿನ್ನೆಲೆಯಲ್ಲಿ ಆ ಒಂದು ದೀರ್ಘಾವಧಿ ಯುದ್ಧಗಳನ್ನು ಗೆಲ್ಲಕ್ಕಾಗಲ್ಲ ಅಂತಾನೆ ಈ ರೀತಿ ಉಗ್ರಗಾಮಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಿದ್ದು. ಈಗ ಹಾಗಂತ ಸುಮ್ಮನೆ ಕೂರಕ್ಕಾಗಲ್ಲ. ಈಗ ಮತ್ತೊಂದು ಯುದ್ಧವನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಾಗಂತ ಮಾತ್ರಕ್ಕೆ ಏಕಾಏಕಿ ಮಾಡುವ ಮೊದಲು ನಾನು ಈಗಾಗಲೇ ಹೇಳಿದಂತೆ ಮಾನಸಿಕವಾಗಿ ಕುಗ್ಗಿಸುವಂಥ ಪ್ರಯತ್ನಕ್ಕಾಗಿ ರಾಜತಾಂತ್ರಿಕ ಸಮರವನ್ನು ಮಾಡ್ತಾ ಇದೆ. ವಿಶ್ವಸಂಸ್ಥೆಯಲ್ಲಿ ಅದರ ಮುಖವಾಡವನ್ನು ಕಳಚಿದೆ. ಸ್ವತಃ ಪಾಕ್ನ ರಕ್ಷಣಾ ಸಚಿವರು ಆಸಿಫ್ ಹೇಳಿರುವಂಥ ಮಾತನ್ನು ಉಲ್ಲೇಖ ಮಾಡಿರುವಂಥದ್ದು, ಮತ್ತು ಹೇಗೆ ರೆಸಿಸ್ಟೆಂಟ್ ಫ್ರಂಟ್ ಮೊದಲು ತಾನು ಕ್ಲೇಮ್ ಮಾಡಿಕೊಂಡು ತದನಂತರ ಸಿಂಧೂ ನದಿಯ ಒಂದು ಒಪ್ಪಂದ ಕೈ ಹಾಕಿದಂಥ ಸಂದರ್ಭದಲ್ಲಿ ಉಲ್ಟಾ ಹೊಡೆದಿರುವಂಥದ್ದು, ಮತ್ತು ಪಾಕಿಸ್ತಾನ ಮೊದಲ 3 ದಿನಗಳ ಕಾಲ ಹೇಗೆಲ್ಲ ವೀರಾವೇಶದಿಂದ ಹುತಾತ್ಮರು, ಸ್ವಾತಂತ್ರ್ಯ ವೀರರು ಅಂತೆಲ್ಲ ಅಲ್ಲಿನ ಸಚಿವರುಗಳು ಮಾತನಾಡಿ, ನಂತರ ಈಗ ಸಾಕ್ಷ್ಯವಿಲ್ಲದ
ಅಥವಾ ಸುಳ್ಳು ಸುಳ್ಳು ಆರೋಪಗಳನ್ನು ಭಾರತ ಪಾಕಿಸ್ತಾನದ ಮೇಲೆ ಮಾಡ್ತಾ ಇದೆ ಅಂತ ನರೇಟಿವ್ನ ಚೇಂಜ್ ಮಾಡಿರುವಂಥದ್ದು ಮತ್ತು ಅಮಾನವೀಯವಾಗಿ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧದಾಹಿಯಾಗಿ ಮುನ್ನುಗ್ತಾ ಇದೆ ಅಂತ ಹೊಸ ಹೊಸ ನರೇಟಿವ್ಗಳನ್ನು ಬಿಲ್ಡ್ ಮಾಡ್ತಿರೋದು, ಇದೆಲ್ಲದನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಭಾರತ ಸೈಕಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅನ್ನು ಈಗಾಗಲೇ ತಗೊಂಡಿದೆ. ಜೊತೆಗೆ ವ್ಯಾಪಾರ ಒಪ್ಪಂದಗಳು, ಬಹುತೇಕ ರಾಜತಾಂತ್ರಿಕ ಒಪ್ಪಂದಗಳು, ಮಾತುಕತೆಗಳೇ ಮುರಿದು ಬಿದ್ದು ಸುಮಾರು ವರ್ಷ ಆಗಿದೆ. ನಿಮ್ಮನ್ನು ನಾವು ಕನ್ಸಿಡರೇ ಮಾಡಲಿ, ನಿಮ್ಮನ್ನು ಮಾತುಕತೆಗೆ ಯಾಕೆ ಕರಿಬೇಕಾಗಿದ್ದಿದ್ದೆ ಕಾಶ್ಮೀರ ವಿಚಾರ. ಆದರೆ ಕಾಶ್ಮೀರ ನಮ್ಮದು, ಅದು ಅವಿಭಾಜ್ಯ ಅಂಗ, ಅದನ್ನು ನೀವು ಮಾತನಾಡೋಕ್ಕೂ ಕೂಡ ಆ ಒಂದು ವಿಷಯದ ಪ್ರಸ್ತುತತೆನೇ ಇಲ್ಲ ಅನ್ನೋ ರೀತಿ ಭಾರತ ಕಳೆದ ಒಂದು ದಶಕದಲ್ಲಿ ರಾಜತಾಂತ್ರಿಕವಾಗಿ ವಿಶ್ವ ಭೂಪಟದಲ್ಲಿ ಕಾಶ್ಮೀರವನ್ನು ಹೇಗೆ ಭಾರತದ ಅವಿಭಾಜ್ಯ ಅಂಗ ಅಂತ ಎಸ್ಟಾಬ್ಲಿಷ್ ಮಾಡ್ತು, ಅದಾದಮೇಲೆ ಮಾತುಕತೆಗೆ ಅವಕಾಶನೇ ಇರಲಿಲ್ಲ. ಸೊ ಹೀಗಾಗಿ ಪಾಕಿಸ್ತಾನವೂ ಕೂಡ ನಿರೀಕ್ಷೆ ಮಾಡ್ತಿದೆ, ನಮ್ಮ ಒಂದು ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವಂಥ ಪ್ರಕ್ರಿಯೆಗಳನ್ನು ದಶಕದಿಂದ ಮಾಡ್ಕೊಂಡ್ಬಂದಿದೆ ಅಂತ ಒಂದು ಆತಂಕದಲ್ಲಿ ಈ ಒಂದು ಡೋಸನ್ನು ಕೊಡಬೇಕು ಅಂತ ಏನು ಕೈ ಹಾಕಿದ್ದೆಲ್ಲ, ಈಗ ಅದಕ್ಕೂ ಮೀರಿದ ಕಲ್ಪನಾತೀತವಾದ ಉತ್ತರವನ್ನು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ ನಂತರ ಆಗಿರುವಂಥ ಬೆಳವಣಿಗೆಗಳೇನಿದೆ, ಈಗ ಒಟ್ಟಾರೆ ಮೆಡಿಸಿನ್ ಎಮರ್ಜೆನ್ಸಿ ಶುರುವಾಗಿದೆ. ಭಾರತ ಮಾತುಕತೆಯ ಈ ಹಿಂದೆನೂ ಕೂಡ ಮಾತುಕತೆಗಳನ್ನು ಸಸ್ಪೆಂಡ್ ಮಾಡಿದ ನಂತರವೂ ಕೂಡ ಪರೋಕ್ಷವಾಗಿ ಆದರೆ ಬೇರೆ ರಾಷ್ಟ್ರಗಳ ಮೂಲಕ ನಮ್ಮ ಕೆಲವೊಂದು ಗೂಡ್ಸ್ಗಳು ಬೇರೆ ಕಡೆ ಪಿಟ್ ಸ್ಟಾಪ್ ಆಗಿ ಒಂದಷ್ಟು ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಯಾಕಂದ್ರೆ ವ್ಯಾಪಾರ ಅಂತಂದ್ಮೇಲೆ ಲಾಭ ಇದ್ದೇ ಇರುತ್ತಲ್ಲ, ಆ ಕಾರಣಕ್ಕೆ ಹೋಗ್ತಾ ಇತ್ತು. ಸೊ ಅದನ್ನು ಕೂಡ ಪರೋಕ್ಷವಾಗಿ ಹೋಗ್ತಾ ಇದ್ದಂಥ ಮಾರ್ಗಗಳನ್ನು ಕೂಡ ಬಂದ್ ಮಾಡಿ, ಸೊ ಬಂದರಿನ ವ್ಯವಸ್ಥೆಗಳನ್ನು ಕೂಡ ಬಂದ್ ಮಾಡಿ, ಏರ್ ಸ್ಪೇಸ್ ಅನ್ನು ಬಂದ್ ಮಾಡಿ, ಈಗ ನಮಗೆ ಏರ್ ಸ್ಪೇಸ್ ಅನ್ನು ಬಂದ್ ಮಾಡಿ ಅವರು ದೊಡ್ಡ ಒಂದು ಸಾಧನೆಯನ್ನು ಮಾಡಿದ್ವಿ ಅಂತ ಹೇಳ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ನಮಗೆ ಅವರು ಬಂದ್ ಮಾಡಿರೋದಕ್ಕಿಂತ ದುಪ್ಪಟ್ಟು, 3 ಪಟ್ಟು, 4 ಪಟ್ಟು ಹೆಚ್ಚು ಅವರಿಗೆ ಆರ್ಥಿಕವಾಗಿ ಮತ್ತು ಅಲ್ಲಿನ ವ್ಯವಸ್ಥೆಗಳಿಗೆ ಅನಾನುಕೂಲಕರವಾಗಿ ಆಗುವಂತಹ ಒಂದು ಏರ್ ಸ್ಪೇಸನ್ನು ಅವ್ರಿಗೆ ನಾವು ಬಂದ್ ಮಾಡಬೇಕು ಅನ್ನೋ ನಿರ್ಣಯವನ್ನು ಕೈಗೊಂಡಿರ್ಬೋದು. ಮತ್ತು ಜಾಗತಿಕವಾಗಿ ಐಸೋಲೇಟ್ ಮಾಡಿರುವಂಥದ್ದು ಬರೀ ಭಾರತ ಅಮೆರಿಕ ಜೊತೆ ಅಷ್ಟೇ ಅಲ್ಲ, ರಷ್ಯಾ ಜೊತೆ ಅಷ್ಟೇ ಅಲ್ಲ, ಅರಬ್ ಕಂಟ್ರಿಗಳ ಜೊತೆ ಮಾತನಾಡ್ತಾ ಇದೆ ಮತ್ತು ವಿಶ್ವಸಂಸ್ಥೆಯಲ್ಲಿ ಖಂಡನಾ ನಿರ್ಣಯ ಮಂಡನೆ ಆಗಿದೆ. ಅದರಲ್ಲಿ ಪೆಹಲ್ಗಾಮನ ವರ್ಡನ್ನು ತೆಗೆಸಬೇಕು ಮತ್ತು ಪಾಕಿಸ್ತಾನ ಪ್ರಚೋದಿತ ಅನ್ನೋ ವರ್ಡನ್ನು ತೆಗೆಸಬೇಕು ಅಂತ ಶತಾಯಗತಾಯ ಭಾರಿ ಪ್ರಯತ್ನವನ್ನು ಪಾಕಿಸ್ತಾನದ ಅಂಬಾಸಿಡರ್ಗಳು ಮತ್ತು UN ರೆಪ್ರೆಸೆಂಟೇಟಿವ್ಸ್ ಮಾಡಿದ್ದನ್ನು ನೋಡಿದ್ದೀವಿ. ಸೊ ಹಂತದಲ್ಲೂ ಕೂಡ ಇಲ್ಲಿ ವಿಶ್ವಸಂಸ್ಥೆಯಲ್ಲಿ ಎದುರಿಸಬೇಕಾ, ಭಾರತವನ್ನು ಗಡಿಯಲ್ಲಿ ಎದುರಿಸಬೇಕಾ, ಸಿಂಧೂ ನದಿಯ ಜಲ ಒಪ್ಪಂದದ ವಿಚಾರದಲ್ಲಿ ವರ್ಲ್ಡ್ ಬ್ಯಾಂಕ್ ಮುಂದೆ ಹೋಗಿ ಎದುರಿಸಬೇಕಾ, ಅಥವಾ 200, 300, 500 ಸಾವಿರ ಡಾಲರ್ಗಳಿಗೆ ಹೋಗಿ ಪದೇ ಲೋನ್ ಕೇಳಬೇಕಲ್ಲ ಅಂತ ಏನು ಗೋಳಾಡ್ತಾ ಇದ್ದಂಥ ಪಾಕಿಸ್ತಾನ ಅರಬ್ ರಾಷ್ಟ್ರಗಳ ಮುಂದೆ ಹೋಗಿ ಕೇಳಬೇಕಾ, ಅಥವಾ ಚೀನಾ ಈಗಾಗಲೇ ಸಿಕ್ಕಾಬಟ್ಟೆ ಇನ್ವೆಸ್ಟ್ ಮಾಡಿ ಬೆಲ್ಟ್ ಅಂಡ್ ರೋಡ್ ಪ್ರಾಜೆಕ್ಟಲ್ಲಿ ಹಾಕಿರುವಂಥ ಚೀನಾ ಈಗಾಗಲೇ ಬಲೂಚಿಸ್ತಾನದ ಒಂದು ಕಿರಿಕಿರಿಯಿಂದ ಸಿಕ್ಕಾಬಟ್ಟೆ ಬೇಜಾರಲ್ಲಿದೆ ಮತ್ತು ಚೀನಾ ಇನ್ನೆಷ್ಟು ನೆರವನ್ನು ಕೊಡಬಲ್ಲದು ನಮಗೆ. ಟರ್ಕಿ ಬರುತ್ತೆ ಅಂತೆಲ್ಲ ಸುದ್ದಿಯನ್ನು ಫಾಲ್ಸ್ ಪ್ರಪಗಂಡ ಮಾಡ್ತು ಪಾಕಿಸ್ತಾನ, ಆದರೆ ಟರ್ಕಿ ಇಮಿಡಿಯೇಟ್ ಆಗಿ ಕ್ಲಾರಿಫಿಕೇಶನ್ ಕೊಡ್ತು, ನಾವು ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನಾಗಲಿ ಅಥವಾ ಸೇನೆಯ ನೆರವನ್ನಾಗಲಿ ಪಾಕಿಸ್ತಾನಕ್ಕೆ ಕೊಡ್ತಾ ಇಲ್ಲ ಅಂತ. ಸೊ ಪಾಕಿಸ್ತಾನ ಇವತ್ತು ಸಂಪೂರ್ಣವಾಗಿ ರಾಜತಾಂತ್ರಿಕವಾಗಿ ವಿಶ್ವ ಮಟ್ಟದಲ್ಲಿ ಐಸೋಲೇಟ್ ಆಗಿದೆ. ಮತ್ತೊಂದು ಕಡೆ ಭಾರತದ ಈ ಸಿಂಧೂ ನದಿಯ ಜಲ ಒಪ್ಪಂದದ ಆಘಾತ ಒಂದು ಕಡೆ, ಮತ್ತೊಂದು ಕಡೆ ಇವತ್ತೋ ನಾಳೆ ಅಕಸ್ಮಾತ್ ಯುದ್ಧ ಮಾಡೇ ಮಾಡ್ತಾರೆ ಅನ್ನುವಂಥ ಒಂದು ಮಾನಸಿಕ ಹಿಂಜರಿಕೆ ಆತಂಕದಲ್ಲಿ ಇನ್ನೊಂದು ಕಡೆ, ಮತ್ತು 2.7+ ಸಮಥಿಂಗ್ ಅರೌಂಡ್ ಅಷ್ಟೊಂದು GDPಯ ನಡುವೆ ಒದ್ದಾಡಿಕೊಂಡು ಅಲ್ಲಿ ತಿನ್ನಲಿಕ್ಕೆ ಅನ್ನ ಇಲ್ಲ, ಈಗಾಗಲೇ ಪರಿಸ್ಥಿತಿ ಬಿಗಡಾಯಿಸಿದೆ, ಆಂತರಿಕ ಕ್ಷೋಭೆಗಳಿದೆ. ಒಂದು ಕಡೆ ಬಲೂಚಿಸ್ತಾನದ ಬಂಡುಕೋರು ನಾವು ಯುದ್ಧಕ್ಕೆ ಸಿದ್ಧ ಅಂತ ಅವರು ಘೋಷಣೆ ಮಾಡಿದ್ದಾರೆ, ಮತ್ತೊಂದು ಕಡೆ ಅಫ್ಘಾನಿಸ್ತಾನದ ಅಂಬಾಸಿಡರ್ಸು ಭಾರತದ ಜೊತೆ ಮಾತನಾಡ್ತಾ ಇದ್ದಾರೆ. ಈ ಒಂದು ಸಂಕಷ್ಟದ ಸಮಯದಲ್ಲಿ ಅಥವಾ ಈ ಒಂದು ಸಂಕೀರ್ಣ ಸಮಯದಲ್ಲಿ ನಾವು ಭಾರತದ ಜೊತೆಗಿದ್ದೀವಿ ಅಂತ ಹೇಳಿಕೆಗಳನ್ನು ಕೊಡೋದರ ಮೂಲಕ ಮತ್ತೊಂದು ಕಡೆ ಬಾರ್ಡರಲ್ಲಿ ಅಫ್ಘಾನಿಸ್ತಾನ ಕಾಯ್ತಾ ಇದೆ. ಯಾಕಂದ್ರೆ ಅಮೆರಿಕದ ಜೊತೆ ನಾವು 30 ವರ್ಷಗಳಿಂದ ಈ ಡರ್ಟಿ ವಿಚಾರಗಳನ್ನು ಮಾಡ್ಕೊಂಡು ಬಂದಿದೆ ಅಂತ ಸ್ವತಃ ರಕ್ಷಣಾ ಸಚಿವರು ಒಪ್ಕೊಂಡಿದ್ರು. ಅದರ ಫಲವನ್ನ ಈಗ ವಾಪಸ್ ತಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಮತ್ತೊಂದು ಕಡೆ ಅಫ್ಘಾನಿಸ್ತಾನವನ್ನು ಎದುರಿಸಬೇಕು, ಬಲೂಚಿಸ್ತಾನ ಇದೆ. ಸೊ ಇಲ್ಲಿ ಬಾರ್ಡರಲ್ಲಿ ಇಂಡಿಯಾವನ್ನು ಎದುರಿಸಬೇಕಾ, ರಾಜತಾಂತ್ರಿಕವಾಗಿ ವಿಶ್ವ ಮಟ್ಟದಲ್ಲಿ ಮತ್ತೆ ಪಾಕಿಸ್ತಾನ ಐಸೋಲೇಟ್ ಆಗಿರೋದ್ರೆ ಹೆಂಗ್ ಮ್ಯಾನೇಜ್ ಮಾಡ್ಕೋಬೇಕು, ಇದೆಲ್ಲದರ ನಡುವೆ ಸೇನೆಯ ಹಲವಾರು ಸೈನಿಕರು ಈಗಾಗಲೇ ರೆಸಿಗ್ನೇಷನ್ ಇಟ್ಟಿದ್ದಾರೆ ಅನ್ನುವಂಥ ಒಂದು ಏನು ವಿಚಾರ ಹಂಗಾಮ 2-3 ದಿನದಿಂದ ಆಗ್ತಾ ಇದೆ. ಅದನ್ನ ಹೇಗೆ ಮ್ಯಾನೇಜ್ ಮಾಡೋಕೆ 10 ಗೊಂದಲಗಳಲ್ಲಿ ಆತಂಕದಲ್ಲಿ ಪಾಕಿಸ್ತಾನ ಇರುವಂಥದ್ದು. ಸೊ ಮೈಂಡ್ ಗೇಮ್ ಅನ್ನ ಇನ್ನಷ್ಟು ಡೆವಲಪ್ ಮಾಡಲಿಕ್ಕೆ ಇಂಡಿಯಾ ಪಾಕಿಸ್ತಾನದ ವಿರುದ್ಧ ಈ ಒಂದು ಸರಣಿ ಮೀಟಿಂಗ್ಗಳನ್ನು ಮಾಡಿ ಪದೇ ರೆಗ್ಯುಲರ್ ಇಂಟರ್ವೆಲ್ಸ್ಗಳಲ್ಲಿ ಮೆಸೇಜ್ಗಳನ್ನು ಕೊಡೋದ್ರ ಮೂಲಕ ಇನ್ನಷ್ಟು ಗೊಂದಲಕ್ಕೀಡು ಮಾಡ್ತಾ ಇದೆ ಪಾಕಿಸ್ತಾನ. ಫೈನಲಿ ಒಂದು ರೈಟ್ ಟೈಮನ್ನು ನಿನ್ನೆ ಏನು ಮೋದಿ ಭದ್ರತಾ ಪಡೆಗಳಿಗೆ ಹೇಳಿದಾರಲ್ಲ, ಟೈಮು, ಮಾಡೆಲ್ಲು ಮತ್ತು ಪ್ರಮಾಣ ಮತ್ತು ಆ ಒಂದು ಯಾವ ರೀತಿಯ ಎಷ್ಟು ವ್ಯವಸ್ಥಿತವಾಗಿ ನೀವು ಅವರನ್ನು ಹೊಡೆದಾಕಬೇಕು, ಯಾವ ಪ್ರಮಾಣದಲ್ಲಿ ಹೊಡೆದಾಕಬೇಕು ನಿಮಗೆ ಬಿಟ್ಟಿದ್ದು ಅಂತ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರಲ್ಲ, ಆ ಒಂದು ಸ್ವಾತಂತ್ರ್ಯದ ಸಮಯಕ್ಕೋಸ್ಕರ ಸೇನೆ ಮತ್ತು ಆ ಒಂದು ನೀಲನಕ್ಷೆ ಕೂಡ ಇವಾಗ ಕಾಯ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾಗಿ ಎಲ್ಲ ಸಭೆಗಳು ಕೂಡ ಇವತ್ತು ಬೆಳಗ್ಗೆಯಿಂದ ಆಗ್ತಾ ಇರೋದು, ಇವತ್ತು ನಾಳೆ. ಯಾಕಂದರೆ RSS ಅವ್ರು ನಿನ್ನೆ ಸಂಜೆ ಇಷ್ಟೆಲ್ಲ ವರ್ಷ ಆದಮೇಲೆ ಮೋದಿ ನಿವಾಸಕ್ಕೆ ಬರ್ತಾರೆ ಅಂದರೆ ಇಟ್ಸ್ ಅ ಸರ್ಪ್ರೈಸಿಂಗ್ ಥಿಂಗ್. ಏನಾದರೂ ಇರ್ಬೋದು, ಹಿಂದಿನ ಯುದ್ಧಗಳಲ್ಲಿ RSS ಕೂಡ ಬ್ಲಡ್ ಬ್ಯಾಂಕು ಮತ್ತೊಂದು ಅದು ಇದು ಅಂತ ಒಂದಷ್ಟು ಏನು ರಾಷ್ಟ್ರ
ಸೇವೆ ಕೆಲಸಗಳನ್ನು ಮಾಡಿದ್ದನ್ನು ಕೂಡ ಇತಿಹಾಸದಲ್ಲಿ ಅಲ್ಲಲ್ಲಿ ಕಾಣ್ತಾ ಇದ್ವಿ. ಸೊ ಈ ಹಿನ್ನೆಲೆಯಲ್ಲಿ ಭಾರತ ಎಲ್ಲ ರೀತಿಯಲ್ಲೂ ಕೂಡ ಭಾವನಾತ್ಮಕವಾಗಿ ಒಗ್ಗೂಡುವಂಥದ್ದು, ರಕ್ಷಣಾತ್ಮಕವಾಗಿ ಒಗ್ಗೂಡುವಂಥದ್ದು ಮತ್ತು ಪಾಕಿಸ್ತಾನವನ್ನು ಅವರ ಮನೋಬಲವನ್ನು ಮತ್ತಷ್ಟು ಕುಗ್ಗಿಸ್ಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಮತ್ತು ಅದಕ್ಕೆ ಪೂರಕವಾಗಿ ಪ್ರತಿಪಕ್ಷಗಳು ಅಲ್ಲಲ್ಲಿ ಆಕ್ಷೇಪಗಳನ್ನು ಎತ್ತಿದ್ದಂಥ ಸಂದರ್ಭದಲ್ಲಿ ಆದಂಥ ಹಿನ್ನಡೆಗಳನ್ನು ಅದನ್ನು ಅಂದಾಜನ್ನು ಮಾಡಿ ಅವಲೋಕನವನ್ನು ಮಾಡಿ ಮತ್ತೆ ನಿನ್ನೆ ಆಗಿರುವಂಥ ಗಾಯಬ್ ಟ್ವೀಟು ಬೆಳಗ್ಗೆ ಆಗಿ ಸಂಜೆ ಆಗಿ ಆಗೋಷ್ಟೊತ್ತಿಗೆ ಮತ್ತೆ ಸಂಜೆ ಡಿಲೀಟ್ ಆಯಿತು ಕಾಂಗ್ರೆಸ್. ಸೊ ಇಲ್ಲಿ ಭಾರತದ ಒಳಗೂ ಕೂಡ ಹೊರಗೂ ಕೂಡ ಅಂದರೆ ವಿಶ್ವ ಮಟ್ಟದಲ್ಲಿ ಮತ್ತು ಆಂತರಿಕವಾಗಿ ಬೆಂಬಲವನ್ನು ಪಡ್ಕೊಳ್ಳೋದ್ರ ಮೂಲಕ ಸೇನೆಗೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿ ಪಾಕಿಸ್ತಾನವನ್ನು ಮತ್ತಷ್ಟು ಗೊಂದಲಕ್ಕೀಡು ಮಾಡುವಂಥ ಮತ್ತಷ್ಟು ಆತಂಕಕ್ಕೀಡು ಮಾಡುವಂತಹ ಪ್ರಕ್ರಿಯೆಗಳನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಪೂರಕವಾಗಿ ಈಗ ಮೀಟಿಂಗ್ಗಳಾಗಿದೆ. ಆ ಮೀಟಿಂಗಲ್ಲಿ ಈಗಾಗಲೇ ಹೇಳಿದಂತೆ ಎಲ್ಲ ಅಂಶಗಳನ್ನು ಕೂಡ ಮಾಡ್ತಾರೆ ಅಂತ ಪಾಕಿಸ್ತಾನದಿಂದ ನಾವು ಅನುಭವಿಸ್ತಾ ಇರುವಂತ ಕಿರಿಕಿರಿ ನಿನ್ನೆ ಮೊನ್ನೆ ಎದ್ದಲ್ಲ. ನೀವು ಹೇಳಿದಂಗೆ ಅದಕ್ಕೆ ದಶಕಗಳ ಇತಿಹಾಸ ಇದೆ. ಅವರಿಂದ ನಾವು ಯಾವ ರೀತಿಯಾದಂತಹ ಯಾವ ರೀತಿಯಲ್ಲಿ ಸಮಸ್ಯೆಗಳನ್ನ ಭಾರತ ಅನುಭವಿಸ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಭಾರತ ಈಗ ಥಿಂಕ್ ಮಾಡ್ತಾ ಇರುವಂಥದ್ದು ಈ ಸಿಚುವೇಶನ್ ಅಲ್ಲಿ ದಿಸ್ ಇಸ್ ದ ರೈಟ್ ಟೈಮ್. ನಾವು ತೆಗೆದುಕೊಳ್ಳುವಂತ ನಿರ್ಧಾರ ದೊಡ್ಡ ಮಟ್ಟದಲ್ಲಿ ಇರಬೇಕು. ದಿಸ್ ಇಸ್ ದ ರೈಟ್ ಟೈಮ್ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇದೆ. ಅದು ನೋಡ್ತಾ ಇದೀವಿ ಕೂಡ. ಸೊ ಈ ಬಾರಿಯ ಭಾರತದ ನಿರ್ಧಾರ ಇತಿಹಾಸದಲ್ಲಿ ಉಳಿದುಕೊಳ್ಳುತ್ತೆ ಅಂತ ಅನ್ಸುತ್ತಾ? ಅರುಣ್, ಇತಿಹಾಸ ಅಂತ ನೀವು ಕೇಳಿದ್ದಕ್ಕೆ ಯುದ್ಧ ಅನ್ನುವಂಥದ್ದು ಎರಡು ಅಲುಗಿನ ಕತ್ತಿ. ಯಾಕಂದರೆ ಇವತ್ತು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಆರ್ಮಿಗಿಂತ ಹೆಚ್ಚಾಗಿ ನಾವು ಯುದ್ಧ ಮಾಡಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ, ಅವರ ಒಂದು ಆಗ್ರಹಕ್ಕೆ ಮನ್ನಣೆ ಕೊಡಲೇಬೇಕು ಅನ್ನೋ ಕಾರಣಕ್ಕೆ ಯುದ್ಧ ಮಾಡುವಂಥದ್ದಲ್ಲ. ಯಾಕಂದರೆ ಯುದ್ಧದ ದೂರಗಾಮಿ ಪರಿಣಾಮಗಳು ಮತ್ತು ತತ್ಕ್ಷಣದ ಪರಿಣಾಮಗಳು ಕೂಡ ತುಂಬ ಭೀಕರವಾಗಿರ್ತವೆ. ಒಂದು ಜನರೇಷನ್ ಕೂಡ ಹಿಂದೆ ಹೋಗುವಂಥ ಒಂದು ಒತ್ತಡ ಯಾವುದೇ ದೇಶಕ್ಕಿರುತ್ತೆ. ಯಾಕಂದರೆ ರಷ್ಯಾ ಉಕ್ರೇನನ್ನು 25 ದಿವಸದಲ್ಲಿ ಹೊಡೆದಾಕ್ಬೋದು ಅಂತ ಅಂದ್ಕೊಂಡಿದ್ರು, ಅಥವಾ ವಿಶ್ವದ ಯಾವುದೇ ರಾಷ್ಟ್ರ ಆ ರೀತಿ ಅಂದ್ಕೊಂಡಿತ್ತು. ಆದರೆ ಆಗಿಲ್ಲ. ವರ್ಷಗಳವರೆಗೆ ಯಾಕೆ ಯುದ್ಧ ನಡೀತು? ಅಮೆರಿಕ ಯಾಕೆ ಅಫ್ಘಾನಿಸ್ತಾನದಲ್ಲಿ ತುಂಬಾ ವರ್ಷಗಳ ಇದ್ರೂ ಕೂಡ ಅದಾದ್ಮೇಲೆ ಏಕಾಏಕಿ ಟೆಂಟನ್ನು ಕೀಳುವಂಥ ಪರಿಸ್ಥಿತಿ ಬಂತು. ಸೊ ಯುದ್ಧದ ದೂರಗಾಮಿ ಪರಿಣಾಮಗಳು ದೂರ ಇರೋದ್ರಿಂದ ಮತ್ತು ಜಾಸ್ತಿ ಪರಿಣಾಮಕಾರಿಯಾಗಿರೋದ್ರಿಂದ ಮತ್ತು ಆಘಾತಕಾರಿಯಾಗಿರೋದ್ರಿಂದ ಅಳೆದು ತೂಗಿ ಮತ್ತಷ್ಟು ವೀಕ್ ಮಾಡಿ ಹೊಡೆಯುವಂಥ ಪ್ರಯತ್ನ. ಅಟ್ ದ ಸೇಮ್ ಟೈಮ್ ನಾಳೆ ಯುದ್ಧದ ಪರಿಣಾಮಗಳನ್ನು ಇವತ್ತು ಯಾರ್ಯಾರು ಜೈಕಾರ ಆಗ್ತಾ ಇದ್ದಾರಲ್ಲ, ಯುದ್ಧ ಆಗಲೇಬೇಕು, ರಕ್ತ ಕುದಿತಾ ಇದೆ, ಮಗದೊಂದು ಅಂತ ಅವರೆಲ್ಲರೂ ಕೂಡ ದೇಶದ ಬದಲಾದ ಪರಿಸ್ಥಿತಿಗೆ ಅಥವಾ ದೇಶದ ನಾಯಕತ್ವವನ್ನು ವಹಿಸಿರೋರ ಮೇಲೆ ಹಾಕಿರುವಂಥ ಒತ್ತಡವನ್ನು ತಾವು ಕೂಡ ಅನುಭವಿಸುವಂಥ ಒಂದು ಸಂದರ್ಭವನ್ನು ಕೂಡ ಎದುರಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೂ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಯಾರ್ಯಾರು ಕಮೆಂಟ್ಗಳನ್ನು ಹಾಕ್ತಾರೆ ಅಂಥವ್ರು ಅಥವಾ ಅಂತಹ ಮನಸ್ಥಿತಿಗಳು ಕೂಡ ಸಜ್ಜಾಗಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಯುದ್ಧ ಒಂದೇ. ಈಗ ಯುದ್ಧವನ್ನು ಮಾಡದೇವು ಕಳೆದ 10 ವರ್ಷದಲ್ಲಿ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಐಸೋಲೇಟ್ ಮಾಡಲಾಗಿದೆ ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯಿಂದ. ಯುದ್ಧ ಅನ್ನುವಂಥದ್ದು ಒಂದನ್ನು ಮಾಡಲಿಲ್ಲ ಅನ್ನೋದನ್ನು ಬಿಟ್ಟರೆ ಪಾಕಿಸ್ತಾನ ಸಂಪೂರ್ಣವಾಗಿ ಐಸೋಲೇಟ್ ಆಯಿತು. ಒಂದು ಪ್ರಸ್ತುತತೆ ಇರಲಿಲ್ಲ ಇದ್ರವರೆಗೂ. ಮೊನ್ನೆ ಪಹಲ್ಗಾಮ್ ಆಗೋವರೆಗೂ ಕೂಡ ಕಳೆದ 6 ದಿನಗಳಿಂದ ಭಾರತದ ಜೊತೆ ಪಾಕಿಸ್ತಾನ ಅನ್ನುವಂಥ ಒಂದು ದೇಶದ ವಿಚಾರಗಳು ವಿಶ್ವಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಹೊರತು ಭಾರತ ಸಂಪೂರ್ಣವಾಗಿ ನಾಗಾಲೋಟದಲ್ಲಿ ಅದರ ವಿದೇಶಾಂಗ ನೀತಿಯ ವ್ಯವಹಾರಗಳಲ್ಲಿ ಮುಂದುವರಿತಾ ಇತ್ತು. ಪಾಕಿಸ್ತಾನ ಅದರದ್ದೇ ಆದಂಥ ನರಳಾಟದಲ್ಲಿ ಬಿದ್ದು ಒದ್ದಾಡ್ತಾ ಇತ್ತು. ಸೊ ಹೀಗಾಗಿ ಯುದ್ಧವನ್ನು ಮಾಡದೇವು ಕೂಡ ಕಳೆದ 10 ವರ್ಷಗಳಲ್ಲಿ ಸಾಧಿಸಿದ್ದನ್ನು ಏನಿದೆ ಅದನ್ನು ಮೀರಿ ಈಗ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದಕ್ಕೆ ಪ್ರತೀಕಾರ ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು. ಮೋದಿ ಅಂತ ಡಿಸಿಸಿವ್ ಲೀಡರ್ಶಿಪ್ ಅಥವಾ ಮೋದಿ ಸ್ಟ್ರಾಂಗ್ ಲೀಡರ್ಶಿಪ್ ಅಂತ ತಾನೇ ನಾವು ಸೆಲೆಕ್ಟ್ ಮಾಡಿದ್ದು ಅಂತೆಲ್ಲ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಹಜವಾಗಿ ಕೇಂದ್ರ ಸರ್ಕಾರದ ಮೇಲೂ ಕೂಡ ಒತ್ತಡ ಇದೆ. ಈ ಹಿನ್ನೆಲೆಯಲ್ಲಿ ಯುದ್ಧ ಅಥವಾ ಯುದ್ಧಕ್ಕೆ ಹತ್ತಿರವಾದಂಥ ಕಾರ್ಯಾಚರಣೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಜನರಿಗೆ ಭಾವನಾತ್ಮಕವಾಗಿ ಯಾವ ರೀತಿ ಜವಾಬ್ದಾರಿಯುತ ಉತ್ತರವನ್ನು ಕೂಡ ಕೊಡಬೇಕು. ಯಾಕಂದರೆ ಯುದ್ಧ ಮಾಡಿ ಇಮ್ಮಿಡಿಯೇಟ್ ಆಗಿ ಒಂದು ಸೊಲ್ಯೂಷನ್ ಕೊಡೋದ್ರ ಜೊತೆಗೆ ಅದರ ದೂರಗಾಮಿ ಪರಿಣಾಮಗಳು ಲಾಂಗ್ ಟರ್ಮಲ್ಲಿ ಭಾರತದ ಮೇಲೂ ಕೂಡ ಆರ್ಥಿಕತೆಯ ಮೇಲಿರ್ಬೋದು ಅಥವಾ ಬೇರೆ ಬೇರೆ ವಲಯಗಳಲ್ಲಿ ಉದ್ಯೋಗಾವಕಾಶಗಳ ಮೇಲಿರ್ಬೋದು ಅಥವಾ ಜಾಗತಿಕವಾಗಿ ಆಗುವಂಥ ಹಿನ್ನಡೆಗಳಿರ್ಬೋದು, FDI ಫ್ಲೋ ಇರ್ಬೋದು, ಇದೆಲ್ಲದರ ಮೇಲೂ ಹೊಡೆತ ಆಗದ ರೀತಿ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಕೂಡ ನೋಡಬೇಕಾಗತ್ತಲ್ಲ. ಆ ಕಾರಣಕ್ಕೆ ಇವತ್ತು ವಿತ್ತ ಸಚಿವರ ಜೊತೆಗೂ ಕೂಡ ಮೀಟಿಂಗ್ ಆಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಐತಿಹಾಸಿಕವಾಗಿರುವಂಥ ಒತ್ತಡ, ಹೇಗೆ ಇಂದಿರಾ ಗಾಂಧಿ ಕಾಲದಲ್ಲಿ ಹೋದ್ವಿ, ಲಾಹೋರ್ವರೆಗೂ ಹೋದ್ವಿ ಅನ್ನೋದೊಂದು ಮನೋಭಾವ ಅಥವಾ ಅಂಥದ್ದೊಂದು ಲೆಕ್ಕಾಚಾರ ಇವತ್ತು ಮತ್ತೆ ಪಾಕಿಸ್ತಾನವನ್ನು 2 ತಿಂಗಳೆಲ್ಲ ಬಡಿಬೋದು ಅನ್ನೋದೊಂದು ವಾದ ಏನಿದೆ ಅದನ್ನು ಕೂಡ ಮೀಟ್ ಮಾಡುವಂಥ ಒಂದು ಒತ್ತಡ. ಅಟ್ ದ ಸೇಮ್ ಟೈಮ್ ಭಾರತದ ಅಭಿವೃದ್ಧಿಯ ದರವನ್ನು ಕೂಡ ಕಾಪಾಡಿಕೊಳ್ಳುವಂಥ ಅದನ್ನು ಕೂಡ ರಕ್ಷಣಾತ್ಮಕವಾಗಿ ನೋಡಬೇಕಾದಂಥ ಒತ್ತಡ, ಎರಡರ ನಡುವೆ ಒಂದು ಐತಿಹಾಸಿಕ ಹೆಜ್ಜೆಗೆ ಸಾಕ್ಷಿ ಆಗ್ತಾ ಇರುವಂಥದ್ದು ದೆಹಲಿಯ ವಿದ್ಯಮಾನಗಳು. ಅರುಣ್, ಥ್ಯಾಂಕ್ ಯು ಮಧು ಉತ್ತುವಡಿ ಡೀಟೇಲ್ಸ್ಗೆ. ನಿನ್ನೆ ಪ್ರಧಾನಿ ಮೋದಿ ಹೋಲುವ ಫೋಟೋ ಹಾಕಿ ಕಾಂಗ್ರೆಸ್ ಅವಹೇಳನ ಮಾಡಿತ್ತು. ಈಗ ರಾಹುಲ್ ಗಾಂಧಿ ಬಗ್ಗೆ ಅಮೇಠಿಯಲ್ಲಿ ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕಲಾಗಿದೆ. ಪಾಕಿಸ್ತಾನ ಪರ ಉಗ್ರರ ಬೆಂಬಲಿಗ ಅಂತ ಪೋಸ್ಟರ್ ಅಂಟಿಸಿರೋದು. ಅಮೇಠಿಯ ಅನೇಕ ಗೋಡೆಗಳ ಮೇಲೆ ರಾರಾಜಿಸ್ತಾ ಇದ್ದಾವೆ ಈ ರೀತಿಯಾದಂತಹ ಪೋಸ್ಟರ್ಸ್. ಪಾಕಿಸ್ತಾನ ಪರ ಉಗ್ರರ ಬೆಂಬಲಿಗ ರಾಹುಲ್ ಅನ್ನುವಂತಹ ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ. ಅಮೇಠಿಯ ಅನೇಕ ಗೋಡೆಗಳ ಮೇಲೆ
ಈ ರೀತಿಯಾದಂತಹ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಅಮೇಥಿಗೆ ಭೇಟಿ ನೀಡೋ ಹೊತ್ತಲ್ಲಿ ರಾಹುಲ್ ಬಗ್ಗೆ ಅವಹೇಳನಕಾರಿ ಪೋಸ್ಟರ್. ಲೋಕಸಭೆ ವಿರೋಧ ಪಕ್ಷದ ನಾಯಕನಿಗೆ ಒಂದು ರೀತಿಯಾದಂತಹ ಅಗೌರವ. ನಿನ್ನೆ ಪ್ರಧಾನಿ ಮೋದಿ ಅವರನ್ನ ಹೋಲುವಂತಹ ರುಂಡವಿಲ್ಲದಂತಹ ಫೋಟೋವನ್ನ ಸ್ವತಃ ಕಾಂಗ್ರೆಸ್ ಪೋಸ್ಟ್ ಮಾಡಿ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು ಆ ಒಂದು ವಿಚಾರ. ಈಗ ಮತ್ತೊಂದು ಪ್ರಕರಣವನ್ನ ನೋಡ್ತಾ ಇದ್ದೀವಿ. ರಾಹುಲ್ ವಿರುದ್ಧ ಅವಹೇಳನಕಾರಿ ಪೋಸ್ಟರ್. ಅಮೇಥಿಯಲ್ಲಿ ರಾರಾಜಿಸ್ತಾ ಇರುವಂತಹ ಈ ಒಂದು ಪೋಸ್ಟರ್ಗಳು ಒಂದು ಭಾಗದಲ್ಲಿ ನೋಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲೇ ಈ ರೀತಿಯಾಗಿ ಪೋಸ್ಟರ್ ಅಂಟಿಸಲಾಗಿದೆ. ಒಂದು ರೀತಿಯಾದಂತಹ ಅವಮಾನ, ಅಗೌರವ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ. ನನ್ನ ಪ್ರಧಾನಿ ಮೋದಿ ಅವರಿಗೆ ಅಗೌರವವನ್ನು ತೋರಿಸುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು. ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮುಖೇನವಾಗಿ ಅನಂತರದಲ್ಲಿ ಅದನ್ನ ಡಿಲೀಟ್ ಮಾಡಿತು. ತನ್ನ ತಪ್ಪಿಗೆ ಅರಿವಾಯಿತು ಅಂತ ಕಾಣಿಸುತ್ತೆ. ಈಗ ಮತ್ತೊಂದು ಪ್ರಕರಣವನ್ನ ನೋಡ್ತಾ ಇದ್ದೀವಿ ನಾವು. ಪಾಕಿಸ್ತಾನದ ಪರ ಉಗ್ರರ ಬೆಂಬಲಿಗ ರಾಹುಲ್ ಅನ್ನುವಂತಹ ಬರಹವನ್ನ ಅದರಲ್ಲಿ ಬರೆಯಲಾಗಿದೆ ಪೋಸ್ಟರ್ನಲ್ಲಿ. ಅದರಲ್ಲಿ ರಾಹುಲ್ ಗಾಂಧಿ ಅವರ ಫೋಟೋ ಕೂಡ ಇದೆ. ಅನೇಕ ಪೋಸ್ಟರ್ಗಳನ್ನ ಗೋಡೆಗಳ ಮೇಲೆ ಅಂಟಿಸಲಾಗಿದೆ. ಅಮೇಥಿಯ ಅನೇಕ ಗೋಡೆಗಳ ಮೇಲೆ ಈ ರೀತಿಯಾದಂತಹ ಪೋಸ್ಟರ್ಗಳನ್ನ ನೋಡ್ತಾ ಇದ್ವಿ. ದೃಶ್ಯಗಳಲ್ಲೂ ಕೂಡ ಅಮೇಥಿಗೆ ಭೇಟಿ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲೇ ರಾಹುಲ್ ಬಗ್ಗೆ ಅವಹೇಳನಕಾರಿ ಪೋಸ್ಟರ್. ಇದು ವಿರೋಧ ಪಕ್ಷದ ನಾಯಕರಿಗೆ ಕೊಟ್ಟಂತಹ ತೋರಿಸ್ತಾ ಇರುವಂತಹ ಅಗೌರವ ಆಗಿದೆ. ಅನೇಕ ಪ್ರಕರಣಗಳು ಈ ರೀತಿಯಾಗಿ ಭಾರತದಲ್ಲಿ ಮರುಕಳಿಸ್ತಾ ಇದೆ. ಒಂದು ಕಡೆ ಸರ್ವ ಪಕ್ಷದ ಸಭೆಯನ್ನ ಮಾಡಿದ್ರು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ. ಅಲ್ಲಿ ಎಲ್ಲರೂ ಕೂಡ ಎಲ್ಲಾ ಪಕ್ಷದ ನಾಯಕರು ಕೂಡ ಭಾಗಿಯಾಗಿ ನಾವು NDA ನೇತೃತ್ವದ ಸರ್ಕಾರದ ಯಾವುದೇ ನಿರ್ಧಾರಕ್ಕೂ ಕೂಡ ನಾವು ಬದ್ಧವಾಗಿರ್ತೀವಿ ಅನ್ನುವಂತಹ ಹೇಳಿಕೆಗಳು ಬಂತು. ಅದಾದ ಮೇಲೂ ಕೂಡ ಈ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾನೆ ಇದೆ ದೇಶದ ಒಳಗೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ NIA ಇಂದ ಪ್ರಕರಣದ ತನಿಖೆ ಈಗ ಚುರುಕುಗೊಳ್ತಾ ಇದೆ. NIA ಅಧಿಕಾರಿಗಳು ಪ್ರಕರಣವನ್ನ ತನಿಖೆ ಮಾಡ್ತಾ ಇರೋದು. ತನಿಖೆ ಚುರುಕಾಗ್ತಾ ಇದೆ. ಪೈಸರನ್ನಲ್ಲಿ ಘಟನೆಯನ್ನ ಮರುಸೃಷ್ಟಿ ಮಾಡಿ NIA ವಿಚಾರಣೆಗೆ ಮುಂದಾಗ್ತಾ ಇರೋದು. ಏಪ್ರಿಲ್ 22ನೇ ತಾರೀಖು ಏನೆಲ್ಲ ಆಯಿತು ಪಹಲ್ಗಾಮ್ನಲ್ಲಿ ಅದನ್ನ ಮರುಸೃಷ್ಟಿ ಮಾಡಲಾಗಿದೆ. NIA ಜೊತೆ ಇರುವಂತಹ ವಿಧಿವಿಜ್ಞಾನ ತಜ್ಞರು, FSL ಅಧಿಕಾರಿಗಳು ಇನ್ನು ಘಟನಾ ಸ್ಥಳದಲ್ಲಿ ಸಾಕ್ಷಿಗಳಿಗಾಗಿ ಹುಡುಕಾಡ್ತಾ ಇದ್ದ 100ಕ್ಕೂ ಹೆಚ್ಚು ಜನರಿಂದ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಅಂದ್ರೆ ಅಲ್ಲಿನ ಸ್ಥಳೀಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ NIA ಅಧಿಕಾರಿಗಳಿಗೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಮೇಲೆ ಆ ಒಂದು ಘಟನೆಯ ಮರುಸೃಷ್ಟಿ ಮಾಡಲಾಗಿದೆ. 3D ಮ್ಯಾಪಿಂಗ್ ಬಳಸಿ ಘಟನೆಯ ಮರುಸೃಷ್ಟಿ. ಹೇಳಿಕೆಗಳ ಆಧಾರದ ಮೇಲೆ ಮಹಜರು ಮಾಡಲಾಗಿದೆ. ಉಗ್ರರ ಪ್ರವೇಶ ಹಾಗೂ ನಿರ್ಗಮನದ ಸ್ಥಳದ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ NIA ಅಧಿಕಾರಿಗಳು. ಯಾವ ಕಡೆಯಿಂದ ಉಗ್ರರು ಎಂಟ್ರಿ ಆದ್ರು, ಎಷ್ಟು ಗಂಟೆಗೆ ಬಂದ್ರು, ಎಷ್ಟು ಜನ ಬಂದ್ರು, ಯಾವ ರೀತಿಯಾದಂತಹ ರೈಫಲ್ಸ್ಗಳು ಅಂದ್ರೆ ಗನ್ಗಳು ಅವರ ಬಳಿ ಇತ್ತು, ನೋಡೋಕೆ ಹೇಗಿದ್ರು, ಘಟನೆ ನಂತರದಲ್ಲಿ ಅವರು ಯಾವ ಕಡೆಯಿಂದ ಹೋದ್ರು, ಈ ರೀತಿಯಾದಂತಹ ಪ್ರಮುಖ ಮಾಹಿತಿಗಳನ್ನು ಪ್ರತ್ಯಕ್ಷದರ್ಶಿಗಳು ಸೇರಿದಂಗೆ ಸ್ಥಳೀಯ ಜನರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಪ್ರತ್ಯಕ್ಷದರ್ಶಿಗಳು ಕೊಟ್ಟಂತಹ ಮಾಹಿತಿ ಮೇರೆಗೆ ಅವತ್ತು ಅಲ್ಲಿನ ಚಿತ್ರಣ ಯಾವ ರೀತಿಯಾಗಿತ್ತು, ಎಷ್ಟು ಹೋಟೆಲ್ಸ್ಗಳು ಅಲ್ಲಿತ್ತು, ಎಷ್ಟು ಅಂಗಡಿಗಳನ್ನು ಹಾಕಿದ್ರು, ಎಷ್ಟು ಜನ ಇದ್ರು ಅಜ್ಮಾಸ್. ಸೊ ಈ ತೆರನಾದಂತಹ ಪ್ರಮುಖ ಮಾಹಿತಿಗಳನ್ನು NIA ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಅದನ್ನು 3D ಮ್ಯಾಪಿಂಗ್ ಬಳಸಿ ಆ ಅವತ್ತಿನ ಘಟನೆಯ ಮರುಸೃಷ್ಟಿಯನ್ನು ಕೂಡ ಮಾಡಿದ್ದಾರೆ. ಈ ಮೂಲಕವಾಗಿ ಸ್ಥಳ ಮಹಜರಿಗೆ NIA ಅಧಿಕಾರಿಗಳು ಮುಂದಾಗಿರುವುದು. ಪಹಲ್ಗಾಮ್ ಉಗ್ರ ದಾಳಿಯ ಪ್ರಕರಣ, ಇದರ ತನಿಖೆ ಬಹಳ ಚುರುಕಾಗಿ ನಡೀತಾ ಇದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಮೇಲೆ ಘಟನೆಯ ಮರುಸೃಷ್ಟಿ ಮಾಡಿ NIA ಅಧಿಕಾರಿಗಳು ಮತ್ತೊಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವುದಕ್ಕೆ ಮುಂದಾಗ್ತಾ ಇರೋದು. ಇನ್ನು NIA ಅಧಿಕಾರಿಗಳ ಜೊತೆಗೆ FSL ಅಧಿಕಾರಿಗಳು ಕೂಡ ಇದ್ದಾರೆ. ಪ್ರಧಾನಿ ಮೋದಿ ರಷ್ಯಾ ಪ್ರವಾಸ ರದ್ದಾಗಿದೆ. ಮೇ 9ನೇ ತಾರೀಕಿಗೆ ಮಾಸ್ಕೋಗೆ ಪ್ರಧಾನಿ ಮೋದಿ ತೆರಳಬೇಕಾಗಿತ್ತು. ಆ ಒಂದು ಪ್ರವಾಸವನ್ನು ರದ್ದುಗೊಳಿಸಲಾಗಿದೆ. ಮಾಸ್ಕೋದಲ್ಲಿ ವಿಕ್ಟರಿ ಪರೇಡ್ಗೆ ಪ್ರಧಾನಿ ಮೋದಿ ತೆರಳಬೇಕಾಗಿತ್ತು, ಪಾಲ್ಗೊಳ್ಳಬೇಕಾಗಿತ್ತು ಆ ಒಂದು ಕಾರ್ಯಕ್ರಮದಲ್ಲಿ. ಆದರೆ ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಈ ಒಂದು ಪ್ರವಾಸವನ್ನ ರದ್ದು ಮಾಡಲಾಗಿದೆ.
ಮೋದಿ ಪ್ರವಾಸ ರದ್ದಾಗಿರೋ ಸುದ್ದಿ ಕೇಳಿ ಪಾಕ್ಗೆ ಆತಂಕ ಕೂಡ ಶುರುವಾಗಿದೆ. ಇಟ್ ಮೀನ್ಸ್ ಭಾರತ ಈ ಒಂದು ಪಹಲ್ಗಾಮ್ ದಾಳಿ ಪ್ರಕರಣವನ್ನ ಎಷ್ಟರ ಮಟ್ಟಿಗೆ ಸೆನ್ಸಿಟಿವ್ ಆಗಿ ನೋಡ್ತಾ ಇದೆ, ಸೂಕ್ಷ್ಮವಾಗಿ ನೋಡ್ತಾ ಇದೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಅವರ ಈ ಒಂದು ಪ್ರವಾಸ ರದ್ದಾಗಿರೋ ಹಿನ್ನೆಲೆಯಲ್ಲಿ ಕಾಣಿಸ್ತಾ ಇದೆ. ಮೋದಿ ಪ್ರವಾಸ ರದ್ದು ಆಗಿದೆ ಅನ್ನುವಂಥ ಸುದ್ದಿ ಪಾಕಿಸ್ತಾನಕ್ಕೆ ಆತಂಕವನ್ನ ಹುಟ್ಟಿಸಿದೆ. ಯಾಕಂದ್ರೆ ನಿನ್ನೆಯಿಂದ ನಿರಂತರವಾದಂತಹ ಸಾಲು ಮೀಟಿಂಗ್ಗಳು, ಹೈ ಪ್ರೊಫೈಲ್ ಮೀಟಿಂಗ್ಗಳು ಎಲ್ಲವೂ ಕೂಡ ಇವತ್ತು ಪ್ರಧಾನಿಯವರ ನಿವಾಸದಲ್ಲಿ ಖುದ್ದು ಪ್ರಧಾನಿಯವರ ನೇತೃತ್ವದಲ್ಲಿ 4 ಮೀಟಿಂಗ್ಗಳು ನಿಗದಿಯಾಗಿತ್ತು, ಹೈ ವೋಲ್ಟೇಜ್ ಮೀಟಿಂಗ್ಗಳು. ಸೊ ಹಾಗಾಗಿ ಪ್ರಧಾನಿ ಮೋದಿಯವರ ಈ ಒಂದು ಪ್ರವಾಸ ರದ್ದು ಮತ್ತೊಂದಿಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಪ್ರವಾಸದ ವೇಳೆ ಬೀದರ್ನ ಫ್ಯಾಮಿಲಿ ಬಚಾವಾಗಿ ಮರಳಿ ಬಂದಿದೆ. ಬೀದರ್ನ ಅವಿನಾಶ್ ಕುಟುಂಬದೊಂದಿಗೆ ಜಮ್ಮು ಕಾಶ್ಮೀರ ಪ್ರವಾಸವನ್ನ ಕೈಗೊಂಡಿದ್ರು. ಪತ್ನಿ ಜಯಶ್ರೀ ಸೋದರ ಸಂಬಂಧಿ ಜೊತೆಗೆ ಸ್ವಂತ ಕಾರಿನಲ್ಲಿ ಪ್ರವಾಸಕ್ಕೆ ಹೋಗಿದ್ರು. ಏಪ್ರಿಲ್ 22ನೇ ತಾರೀಕು ಆ ಘಟನೆ ನಡೆಯುವ ಸುದ್ದಿ ತಿಳಿತಾ ಇದ್ದಂಗೆ ಕುಟುಂಬ ಸೀದಾ ವಾಪಸ್ಸಾಗಿದೆ. ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ಕನ್ನಡಿಗರು. ತಮಗಾದ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ. ಹೋಗಿದ್ದ ದಿವಸನು ಎಲ್ಲರೂ ಟೂರಿಸ್ಟ್ ಬುಕ್ಕೊಂಡು ಬಂದಿದ್ದು, ಜಾಸ್ತಿ ಮಂದಿ ಇದ್ದರು. ಎಲ್ಲರೂ ಫುಲ್ ಫ್ಯಾಮಿಲಿ ಜೊತೆ, ಕಪಲ್ಸ್ನು, ಎವ್ರಿ ಒನ್ ಇನ್ವಾಲ್ವ್. ಸೊ ಎಲ್ಲರೂ ಎಂಜಾಯ್ ಮಾಡತ್ತಿರು. ಇನ್ನೋಸೆಂಟ್ ಪೀಪಲ್ ಟಾರ್ಗೆಟ್ ಮಾಡೋದಿದ್ದಿಲ್ಲ, ಬಟ್ ಮಾಡ್ಯಾರಂದ್ರೆ ಇದು ಬಕ್ಕಳು ಶಾಕಿಂಗ್ ಇದ್ದು. ಪ್ಲಸ್ ನಾವು ಅಲ್ಲಿಂದ ಲಕ್ಕಿ ಇದ್ದೆವು, ವಾಪಸ್ ಬಂದಿದ್ದೆವು. ಆಶೀರ್ವಾದ ಇದ್ದೆ ಅಷ್ಟೇ, ಬೇರೆದೇನೂ ಇಲ್ಲ. ಇವಾಗೂ ಅದು ವಿಚಾರ ಮಾಡೋರು ಹಾಗೂ ಭಯ ಆಗ್ಲತ್ತಿತ್ತು ಅಷ್ಟೇ. ಅವರು ಫಸ್ಟ್ ಅವ್ರಿಗೆ ಕೇಳಿಬಿಟ್ಟಾರ, ನೀವು ಮುಸ್ಲಿಮ್ ಆ್ಯಂಡ್ ಹಿಂದೂ ಸೆಪ್ರೇಟ್ ಆಗಿಬಿಡ್ರಿ, ಮುಸ್ಲಿಮ್ಸ್ ಆ್ಯಂಡ್ ಹಿಂದೂ. ಇದು ತಪ್ಪಲ್ಲ. ಅಲ್ಲಿ ಕಾಸ್ಟಿಸಮ್, ಅಲ್ಲಿ ರಿಲಿಜನ್ ಎಲ್ಲಿಂದ ಬಂತು? ಬಿಕಾಸ್ ಇಸ್ ಅ ಟೂರಿಸಮ್ ಪ್ಲೇಸ್. ಸೊ ಇದು ತುಂಬ ತಪ್ಪು ಮಾತು. ಬಟ್ ಅಲ್ಲಿ ಎಲ್ಲರಿಗೆ ಸಪ್ರೇಟ್ ಮಾಡಿ ಟಾರ್ಗೆಟ್ ಮಾಡಿ, ಸೊ ಅದು ಅಲ್ಲೇ ಇದ್ದೀವಿ. ಮಾರ್ನಿಂಗ್ ಅಲ್ಲೇ ಇದ್ದೀವಿ. ಬಟ್ ಇದು ಇನ್ಸಿಡೆಂಟ್ ಆಗ್ಯಾರ ಮುಂಚೆನೇ ನಾವು ಅಲ್ಲಿಂದ ಜಸ್ಟ್ 1 hour ಮುಂಚೆನೇ ಅಲ್ಲಿ ಬಿಟ್ಟಿದ್ವಿ. ಹೋಗಿದ್ದ ದಿವಸ ಬಿಫೋರು ನಾವು ಲಾಲ್ ಚೌಕ್ ಇದೆಲ್ಲ ಸರ್, ನಮ್ಮದು ಇಂಡಿಯಾ ಫ್ಲ್ಯಾಗ್ ಹಾರಿಸಿದಾರಲ್ಲ, ಇಂಡಿಯಾ ಫ್ಲ್ಯಾಗ್ ಹಾರಿಸಿದಲ್ಲಿ ನಾವೆಲ್ಲ ಮೊದಲು ಅಲ್ಲಿ ವಿಸಿಟ್ ಮಾಡಿದ್ವಿ. ಅಲ್ಲಿಂದು ನಮ್ಮ BSF ಅವರೆಲ್ಲ ಅವ್ರು ತುಂಬ ಧೈರ್ಯ ಕೊಟ್ಟರು ಸರ್. ನೀವು ಆರಾಮಾಗಿ, ಅವ್ರು ನಮಗೆ ಒಂದು ಮೆಸೇಜ್ ಕೊಟ್ಟರು ಸರ್, ನೀವು ಆರಾಮಾಗಿ ಇಲ್ಲಿ ಓಡಾಡಿ, ಇಲ್ಲಿ ಏನು ತೊಂದರೆ ಇಲ್ಲ ಅಂತಂದರು ಸರ್ ಅಲ್ಲಿ. ಆಮೇಲೆ ನಾವು ಅದು ಒಂದು ಎಲ್ರಿಗೂ ಪಾಪ ಅಲ್ಲಿ ಅದೇ ಧೈರ್ಯ ತುಂಬ್ತಾರೆ ಸರ್. ಎಲ್ಲೂ ಕೂಡ ನೀವು ಏನು ಈಗ ಹೆದರೋದಿಲ್ಲ, ಮೊದಲಿನ ಥರ ಕಾಶ್ಮೀರ ಇಲ್ಲ, ಇವಾಗ ತುಂಬ ಚೇಂಜ್ ಆಗಿದೆ, ಅದು ಇದೆಲ್ಲ ಎಲ್ಲ BSF ಪಾಪ ಇದೇ ನಮಗೆ ಮೆಸೇಜ್ ಕೊಟ್ಟರು ಸರ್. ಅಲ್ಲೆಲ್ಲ ಮಿನಿ ಸ್ವಿಟ್ಜರ್ಲ್ಯಾಂಡ್ ಮುಗಿಸ್ಕೊಂಡ್ಬಿಟ್ಟು ನಾವೇನು ಮಾಡಿದ್ವಿ, ಬೇತಾ ವ್ಯಾಲಿಗೆ ಹೋದ್ವಿ ಸರ್. ಬೇತಾ ವ್ಯಾಲಿಗೆ ಹೋದ್ಮೇಲೆ ನಮಗೇನಾಯಿತು, ಈವ್ನಿಂಗು ಈ ಘಟನೆ ಆಗಿದೆ ಅಂತ ಒಂದು 25 ಜನ ಏನೋ ಇದು ಆತಂಕವಾದಿ ದಾಳಿಯಿಂದ ಮೃತಪಟ್ಟಿದ್ದಾರೆ ಅಂತ ನಮ್ಗೆ ಈವ್ನಿಂಗ್ ಮಾಧ್ಯಮ ಮುಖಾಂತರ ಗೊತ್ತಾಯ್ತು ಸರ್ ನಮಗೆ.